ರೇವಂತ್ ರೆಡ್ಡಿ ಅವರು ನಾಡದೇವಿಗೂ ರಾಜಕೀಯ ಸ್ವರೂಪ ಕೊಟ್ಟಾರ ನೋಡ್ರಿ. ಈ ರೀತಿ ಮಾಡೋದ್ರ ಜೊತೆ ದೇವ್ರ ಕೈಗೂ ಕೈ ಕೊಟ್ಟಾರ. ನಾಡದೇವಿ ಅವ್ರಿಗೆ ದೇವ್ರಲ್ಲಂತ, ಸಾಮಾನ್ಯ ಮಹಿಳೆ ಅಂತ. ನೀವ್ಯಾಕೆ ಸಾಮಾನ್ಯ ಮಹಿಳೆಗೆ ಅಭಯ ಹಸ್ತ ಇಟ್ರಿ? ಸರ್ಕಾರದ ರೊಕ್ಕದೊಳಗ ತಮ್ಮ ಪಕ್ಷದ ಪ್ರಚಾರ ಮಾಡ್ಕೊಳತ್ತಾರ. ರೇವಂತ್ ರೆಡ್ಡಿ ಅವರ ಈ ಹೊಸ ಕಿತಾಪತಿಯಿಂದ ಎಲ್ಲಾ ಕಡೆನೂ ಚರ್ಚೆ ನಡೆದವ. ನಮಸ್ಕಾರ ರೀ. ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಅವರು ನಾಡದೇವಿಗೂ ರಾಜಕೀಯ ಸ್ವರೂಪ ಕೊಟ್ಟಾರ ನೋಡ್ರಿ. ನಾಡದೇವಿಯನ್ನು ಕೂಡ ಇವರು ತಮ್ಮ ಪಕ್ಷದ ಚಿಹ್ನೆ ಪ್ರಚಾರ ಮಾಡಕ ಬಳಸ್ಕೊಳತ್ತಾರ. ಈ ರೀತಿ ಮಾಡೋದ್ರ ಜೊತೆ ದೇವ್ರ ಕೈಗೂ ಕೈ ಕೊಟ್ಟಾರ. ತೆಲಂಗಾಣ ರಾಜ್ಯ ಸರ್ಕಾರ ಇಂಥದೊಂದು ಹೊಸ ವಿವಾದ ಸೃಷ್ಟಿ ಮಾಡೈತಿ. ನಾವು ನಮ್ಮ ಕರ್ನಾಟಕದಾಗ ಭುವನೇಶ್ವರಿ ತಾಯಿಯನ್ನ ನಮ್ಮ ನಾಡದೇವಿ ಅಂತ ಹೆಂಗ್ ಕರಿತೀವೋ ಹಂಗ ತೆಲಂಗಾಣದವರು ತೆಲಂಗಾಣ ತಲ್ಲಿಯನ್ನ ಅವರ ನಾಡದೇವಿ ಅಂತ ಕರಿತಿದ್ರು. ಈಗ ಆ ನಾಡದೇವಿ ಸ್ವರೂಪನ ಬದಲಾಯಿಸಿ ಲೋಕಾರ್ಪಣೆ ಮಾಡ್ಯಾರ. ಇನ್ನ ಅವ್ರು ಹೇಳೋ ಪ್ರಕಾರ ನಾಡದೇವಿ ಅವ್ರಿಗೆ ದೇವ್ರಲ್ಲಂತ, ಸಾಮಾನ್ಯ ಮಹಿಳೆ ಅಂತ. ಸರಿ, ಒಪ್ಕೊಳ್ಳೋನು. ಸಾಮಾನ್ಯ ಕೈಯಾಕ ಅಭಯ ಹಸ್ತ ತೋರ್ಸಾತೈತಿ ಹೇಳ್ಬಿಟ್ರಿ. ಇನ್ನ ನೀವು ದೇವ್ರ ನಂಬಂಗಿಲ್ಲ, ದೇವ್ರ ಕೊಳ್ಳನು ಆಭರಣ ತೆಗೆದ್ರಿ, ತಲೆ ಮೇಲಿನ ಕಿರೀಟ ತೆಗೆದ್ರಿ, ಬಳೆ ತೆಗೆದ್ರಿ, ಎಲ್ಲಾನು ಸಿಂಪಲ್ ಒಬ್ಬ ಸಾಮಾನ್ಯ ಮಹಿಳೆಗತ್ಲೆ ಮಾಡಿರಿ. ಒಪ್ಕೊಳ್ಳೋನು. ಅಭಯ ಹಸ್ತ ಅಂದ್ರೆ ದೇವ್ರು ತೋರಿಸುವಂಥದ್ದು. ನೀವ್ಯಾಕೆ ಸಾಮಾನ್ಯ ಮಹಿಳೆಗೆ ಅಭಯ ಹಸ್ತ ಇಟ್ರಿ? ಅಭಯ ಹಸ್ತ ಅನ್ನೋದ್ರ ಜೋಡಿ ಅದು ಕಾಂಗ್ರೆಸ್ ಗುರುತೈತಿ. ಆ ದೇವಿ ಕಾಂಗ್ರೆಸ್ನ ಪ್ರಚಾರಕರ್ತೆ ಆಗ್ಬಿಟ್ಲು. ಓಕೆ, ಒಪ್ಕೊಳ್ಳೋಣ ರೀ. ನಾಡದೇವಿ ದೇವತೆ ಅಲ್ಲ, ಒಬ್ಬ ಸಾಮಾನ್ಯ ಮಹಿಳೆ. ಎಲ್ಲರಿಗೂ ಒಂದೇ ರೀತಿ ಕಾಣಿಸ್ಲಿ, ಎಲ್ಲಾ ಧರ್ಮದವರು ಅವಳನ್ನ ನಂಬಲಿ ಅನ್ನೋ ರೀತಿ ಒಂದು ಉದಾತ್ತ ಚಿಂತನೆ ತೋರಿಸಿದ್ರಿ. ಒಪ್ಕೊಂಡಿವಿ. ಆದ್ರ ಆ ಅಭಯ ಹಸ್ತ ಕಾಂಗ್ರೆಸ್ ಚಿಹ್ನೆಯನ್ನ ತೋರಿಸ್ತೈತಿ ಅನ್ನೋ ಪ್ರಶ್ನೆ ವಿರೋಧ ಪಕ್ಷಗಳ ವಿರೋಧನೂ ಆಗೈತಿ. ಇನ್ನ ಅದ ಅಭಯ ಹಸ್ತ ಕಾಂಗ್ರೆಸ್ ಚಿಹ್ನೆ ನಾಳೆ ತೆಲಂಗಾಣ ತಲ್ಲಿ ಎಲ್ಲಾ ಒಂದು ಲಾಂಛನದಾಗೂ ಕಾಣಿಸ್ತಾಳ. ಸರ್ಕಾರಿ ಪೇಪರ್ಗಳ ಮ್ಯಾಲಿಂದ ಹಿಡಿದು ಸರ್ಕಾರಿ ಲೋಗೋ, ಲೆಟರ್ ಪ್ಯಾಡ ಮತ್ತೆ ದೊಡ್ಡ ದೊಡ್ಡ ಮೂರ್ತಿಗಳ ಒಳಗೂನು ತೆಲಂಗಾಣ ತಲ್ಲಿ ಚಿತ್ರ ಇರ್ತೈತಿ. ಇದು ಒಂದ್ ರೀತಿ ಕಾಂಗ್ರೆಸ್ನ ಪ್ರಚಾರ ಮಾಡ್ದಂಗ. ಈ ರೀತಿ ಮಾಡೋದ್ರಿಂದ ಪರೋಕ್ಷವಾಗಿ ಕಾಂಗ್ರೆಸ್ ಪಕ್ಷವನ್ನ ಪ್ರಚಾರಕ್ಕ ಇಳಿಸ್ಯಾರ ರೇವಂತ್ ರೆಡ್ಡಿ ಅವರು. ಸರ್ಕಾರದ ರೊಕ್ಕದೊಳಗ ತಮ್ಮ ಪಕ್ಷದ ಪ್ರಚಾರ ಮಾಡ್ಕೊಳತ್ತಾರ. ತಾವ್ ಆಡಳಿತದಾಗಿರ್ಲಿ ಇರ್ಲಿಕ್ಕ ಬಿಡ್ಲಿ, ಒಟ್ಟು ಅವ್ರ ಪಕ್ಷ ಎಲ್ಲಾ ಕಡೆ ಎದ್ದು ಕಾಣಂಗ್ ಮಾಡ್ಕೊಳತ್ತಾರ. ಖರೆ BRS ಅವರು ಅಂದ್ರ ವಿರೋಧ ಪಕ್ಷದವರು ಇದ್ರ ವಿರುದ್ಧ ಸಿಡದೆದ್ದಾರ. ಕೋರ್ಟ್ ಬಾಗ್ಲ ತಟ್ಟ್ಯಾರ. ಅವ್ರು ಮುಂದೊಂದ್ ದಿನ ಹೋಗಿ ಎಲೆಕ್ಷನ್ ಕಮಿಷನ್ ಬಾಗ್ಲನೂ ಬಡಿಬಹುದು. ಯಾವಾಗಂದ್ರ ಎಲೆಕ್ಷನ್ ಟೈಮ್ ಒಳಗ ಎಲೆಕ್ಷನ್ ಕಮಿಷನ್ ಕೋಡ್ ಆಫ್ ಕಂಡಕ್ಟ್ ಪ್ರಕಾರ ಯಾವುದೋ ಒಂದು ಪಕ್ಷದ ಚಿಹ್ನೆ ಎಲೆಕ್ಷನ್ ಹಿಂದಿನ ದಿನ ಎಲ್ಲೂ ಕಾಣಿಸ್ಬಾರ್ದು ಅಂತ ರೂಲ್ಸ್ ಐತಿ. ಆ ರೀತಿ ನೋಡಕ್ ಹೋದ್ರ ಅಭಯ ಹಸ್ತ ಅಂದ್ರ ಕಾಂಗ್ರೆಸ್ ಕೈ, ಆ ಒಂದು ತೆಲಂಗಾಣ ತಲ್ಲಿ ಕೈಯಾಗ ಐತಿ. ಅದು ಕಾಣಿಸ್ಬಾರ್ದು, ಯಾಕಂದ್ರ ಅದು ಕಾಂಗ್ರೆಸ್ ಗುರ್ತೈತಿ ಅಂತ ಏನಾದ್ರೂ ಎಲೆಕ್ಷನ್ ಕಮಿಷನರ್ ಹೇಳಿದ್ರು ಅಂದ್ರ ತೆಲಂಗಾಣ ತಲ್ಲಿಗೂ ಮುಸುಕ್ ಹಾಕ್ಬೇಕಾಕೈತಿ, ಕೈ ಮುಚ್ಚಿಡ್ಬೇಕಾಕೈತಿ, ನಿಮ್ಮ ಲೆಟರ್ ಪ್ಯಾಡ್ಗಳ ಮ್ಯಾಲೆಲ್ಲ ಮಸಿ ಹಾಕ್ಬೇಕಾಕೈತಿ, ನಿಮ್ಮ ಪೇಪರ್ಗಳ ಲಾಂಛನಗಳನ್ನ ಮುಚ್ಚಿಡ್ಬೇಕಾಕೈತಿ. ಇಲ್ಲಂದ್ರ ಎಲೆಕ್ಷನ್ ಕಮಿಷನ್ ಚಾರ್ಜ್ ತಗೋತೈತಿ. ಅವಾಗ ನೀವ್ ಏನ್ ಮಾಡ್ತೀರಿ? ಇದನ್ನೆಲ್ಲಾ ಯೋಚನೆ ಮಾಡಲ್ದ ತೆಲಂಗಾಣ ತಲ್ಲಿಗೆ ಹೊಸ ಸ್ವರೂಪ ಕೊಟ್ಟು ಲೋಕಾರ್ಪಣೆನೇ ಮಾಡ್ಬಿಟ್ರಿ. ಇದು ಬ್ಯಾರೆ ಏನು ಅಲ್ರಿ, ರೇವಂತ್ ರೆಡ್ಡಿ ಅವರ ವಿವಾದಾತ್ಮಕ ನಡಿ ಐತಿ. ಅವ್ರವರ ಭಾಷಣದಾಗ ಸೋನಿಯಾ ಗಾಂಧಿ ತೆಲಂಗಾಣ ತಲ್ಲಿ ಅಂತ ಅಂದಿದ್ರು. ಹೌದು, ಅವರ ಪಕ್ಷದ ರಾಜಮಾತೆ. ಅವರಿಗೆ ನಾಡ ದೇವತೆಗತ್ಲೆ ಕಂಡ್ರು ಕಾಣಿರಬಹುದೇನೋ, ಕಾಣಿಸ್ಕೊಳ್ಳಿ. ಅದು ತಪ್ಪಂತ ನಾವು ಹೇಳಂಗಿಲ್ಲ, ಯಾರು ಹೇಳಂಗಿಲ್ಲ, ಅವ್ರವ್ರ ಪರ್ಸನಲ್ ಅದು. ತೆಲಂಗಾಣ ಬ್ಯಾರೆ ರಾಜ್ಯ ಬೇಕು, ಆಂಧ್ರ ಪ್ರದೇಶ ಜೋಡಿ ನಾವು ಹೊಂದಾಣಿಕೆ ಮಾಡ್ಕೊಳಂಗಿಲ್ಲ ಅಂತೆಲ್ಲ ಪಟ್ಟು ಹಿಡಿದಾಗ UPA ಸರ್ಕಾರ ಇದ್ದಾಗನ ಬ್ಯಾರೆ ರಾಜ್ಯ ಅಂತ ಘೋಷಣೆ ಕೊಟ್ರು. ಅವಾಗ ಸೋನಿಯಾ ಗಾಂಧಿ ಅವರ ಕೊಡಿಸಿದಂಗ ಇವ್ರು ಅವ್ರ ಮೇಲೆ ಅಷ್ಟೊಂದು ಅಭಿಮಾನ ಇಟ್ಕೊಂಡಾರ. ಅವಾಗ ಸೋನಿಯಾ ಗಾಂಧಿ ಅವರು ಅಧಿಕೃತವಾಗಿ ಯಾವ್ದಾ ಒಂದು ಹುದ್ದೆನ ನಿಭಾಯಿಸಕತ್ತಿರ್ಲೂ ಇಲ್ಲ. ಇವ್ರಿಗೆ ಅನಿಸಿರಬೇಕು ಮೇ ಬಿ ಸೋನಿಯಾ ಗಾಂಧಿ ಕೊಡಿಸ್ಯಾರಂತ. ಅದೇನಾರ ಇರ್ಲಿ, ಅದು ಹೋಗ್ಲ ಕಣಿ. ಖರೆ ಸೋನಿಯಾ ಗಾಂಧಿ ಅವ್ರ ಮೇಲಿನ ಅಭಿಮಾನಕ್ಕ ಸೋನಿಯಾ ಗಾಂಧಿ ಅವ್ರು ಹುಟ್ಟಿದ ದಿನಾನ ಈ ಒಂದು ಮೂರ್ತಿನ ಲೋಕಾರ್ಪಣೆ ಮಾಡ್ಯಾರ. ಈ ರೀತಿ ಮಾಡೋದ್ರಿಂದ ರೇವಂತ್ ರೆಡ್ಡಿ ಅವರು ಅಂಧಾಭಿಮಾನದಿಂದಾಗಿ ಜನರ ನಂಬಿಕೆಗೆ ದ್ರೋಹ ಬಗ್ದಂಗ ಮಾಡ್ಯಾರ. ಮಂದಿನೂ ಇದನ್ನ ಅಂತಾರ, ರೇವಂತ್ ರೆಡ್ಡಿ ಅಂಧ ಭಕ್ತರಾಗಿ ನಮಗೆಲ್ಲ ನಮ್ಮ ನಾಡ ದೇವತೆನ ಬದಲಾಯಿಸ್ಬಿಟ್ರಲ್ಲ ಅಂತ. ವಿರೋಧ ಪಕ್ಷದವ್ರಂತರೂ ಬಾಯಿ ತುಂಬಾ ಇವ್ರಿಗೆ ಬೈಯೋದು, ಕಾರೋದು ಮಾಡಕತ್ತಾರ. ರೇವಂತ್ ರೆಡ್ಡಿ ಅವರ ಈ ಹೊಸ ಕಿತಾಪತಿಯಿಂದ ಎಲ್ಲಾ ಕಡೆನೂ ಚರ್ಚೆ ನಡೆದವ.
ಈಗ ವಿರೋಧ ಪಕ್ಷದವರು ಕೋರ್ಟ್ ಮೆಟ್ಲು ಹತ್ಯಾರ. ಕೋರ್ಟ್ ಏನ್ ಡಿಸೈಡ್ ಮಾಡುತ್ತೋ ಗೊತ್ತಿಲ್ಲ. ರೇವಂತ್ ರೆಡ್ಡಿ ಅವ್ರು ಈ ರೀತಿ ಒಂದು ಮಾಡಿದ ಕೆಲಸ ಏನೈತಲ್ಲ, ತಮ್ಮ ಪಕ್ಷದ ಮೇಲೆ ಅವ್ರು ಎಷ್ಟು ಅಂಧಾಭಿಮಾನ ಇಟ್ಟಾರ ಅನ್ನೋದನ್ನ ತೋರಿಸ್ಕೊಡತ್ತಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನೂ ಇಂಥವು ಹೆಚ್ಚಿನ ವಿಡಿಯೋ ನೋಡಕ್ಕೆ ಹೊಸ ದಿಗಂತ ಡಿಜಿಟಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.